ಜೈ ಹಿಂದ್. ನೋಡ್ರಿ ನಾವು ಮ್ಯಾಥ್ಸ್ ಕ್ಲಾಸ್ ಡಿಸ್ಕಷನ್ ಮಾಡಕತ್ತೀವಿ. 7/3 ಮಾರ್ಚ್ ಅಲ್ಲಿ ನಡೆದಿರೋದು. ಮಾರ್ಚ್ 2024 7ನೇ ತಾರೀಕು. ನಾವು ಥರ್ಡ್ ಶಿಫ್ಟ್ ಡಿಸ್ಕಷನ್ ಮಾಡಕತ್ತೀವಿ. ಆಲ್ರೆಡಿ ಕೆಲವೊಂದು ಕ್ವಶನ್ಸ್ಗಳು ಮಾಡಿದೆ, ಅದ್ರ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ, ನಾನು ಆಲ್ರೆಡಿ ತುಂಬಾ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಎಲ್ರಿಗೂ ಹೆಲ್ಪ್ ಆಗ್ತಿದೆ ಅನ್ಕೊಂತೀನಿ. ಎಲ್ರಿಗೂ ಶೇರ್ ಮಾಡಿ. ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ, ಏನೋ ಒಂದು ಟ್ರೈ. ನೀವು ಶೇರ್ ಮಾಡಲಿಲ್ಲ, ಈ ವಿಡಿಯೋ 2,000 ವ್ಯೂಸ್ ಮೇಲೆ ಆಗಲಿಲ್ಲ ಅಂತಂದು ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಯೂಸ್ ಆಗ್ತಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ. ಎಲ್ಲದಕ್ಕೂ ಎಫರ್ಟ್ ಬೇಕಾಗತ್ತೆ, ಸುಮ್ಮನೆ ಯಾವುದು ಸಿಗಂಗಿಲ್ಲ. ನಿಮಗೆ ಇಷ್ಟ ಇದ್ರೆ ನೋಡಿ, ಇಲ್ಲ ಅಂತಂದು ಹೇಳಿದ್ರೆ ನೋಡೋಕೆ ಹೋಗ್ಬೇಡಿ. ಬಟ್ ಒನ್ ಥಿಂಗ್ ಏನಂತಂದು ಹೇಳಿದ್ರೆ, ನಾನು ಮಾಡೋ ಎಫರ್ಟ್ಗೆ ಕರೆಕ್ಟ್ ಆಗಿರೋ ವ್ಯೂಸ್ ಸಿಗ್ತಾ ಇಲ್ಲ. ಎಲ್ರಿಗೂ ಇಷ್ಟ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಎಲ್ರಿಗೂ ಶೇರ್ ಮಾಡ್ರಿ. ಕರೆಕ್ಟಾಗಿ 2,000 ವ್ಯೂಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಇದೇ ಸೇಮ್ ಡಿಸ್ಕಷನ್ ಪಾರ್ಟ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ನನ್ನ ಕಡೆಯಿಂದ ಯಾವುದೇ ವಿಡಿಯೋಸ್ಗಳಾಗಿರ್ಬೋದು ಇನ್ಮೇಲೆ. ಸೊ ಈಗ ಮಿನಿಮಮ್ 2,000 ವ್ಯೂಸ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ ವಿಡಿಯೋ ಕೂಡ ಅಪ್ಲೋಡ್ ಆಗಲ್ಲ. ಇಷ್ಟ ಇದ್ದವ್ರು ನೋಡಿ. ಜಾಬ್ ಆಗಬೇಕು ಅನ್ಕೊಂಡಿದ್ರೆ, ಜಾಬ್ ಆಗಬೇಕು, ನಾವೆಲ್ಲನೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮ್ಯಾಥ್ಸ್ ಸೆಕ್ಷನ್ ಒಳಗಡೆ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಟ್ರಿಕ್ಸ್ಗಳಿಂದ ಯಾರು ಏನೂ ಮಾಡೋಕ್ಕಾಗಂಗಿಲ್ಲ. ಮೊದಲು ಕ್ವಶನ್ ಅರ್ಥ ಆಗಬೇಕು. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದಾರ, ಅದಾದ ನಂತರ ಏನ್ ಕಂಡುಹಿಡಿಬೇಕು. ಈ ಎರಡು ಪಾರ್ಟನ್ನ ನಾವು ಕಂಡುಹಿಡಿದ್ವಿ ಅಂತಂದು ಹೇಳಿದ್ರೆ ನಮ್ದು 40% ಆನ್ಸರ್ ಬಂದಂಗೆ. ಇಲ್ಲ ಅಂತಂದು ಹೇಳಿದ್ರೆ ನಮ್ದು ಟೋಟಲ್ ಕ್ವಶನ್ ಸಾಲ್ವ್ ಆಗುತ್ತೆ. ಈಗ ನಾವು ಅದನ್ನೇ ಮಾಡೋಣ. ಸೊ ಫಸ್ಟ್ ನೀವು ಕೂಡ ಏನಂತಂದು ಹೇಳಿದ್ರೆ ನನ್ನ ಜೊತೆಗೆ ಸಾಲ್ವ್ ಮಾಡ್ರಿ. ಸೈಡ್ಗೆ ಒಂದು ಪೇಪರಲ್ಲಿ ನೀವೇನ್ ಕಮೆಂಟ್ ಏನು ಹಾಕೋದು ಬೇಡ. ಕಮೆಂಟ್ ಹಾಕೋರಿದ್ರೆ ಕಮೆಂಟ್ ಹಾಕ್ರಿ. ಇಲ್ಲ ಅಂತಂದು ಹೇಳಿದ್ರೆ ಪೇಪರಲ್ಲಿ ಬರೆಯೋರು ಪೇಪರಲ್ಲಿ ಬರೆದು ಇಟ್ಕೊಳ್ರಿ. ಬೆಟರ್ ಕಮೆಂಟ್ಸ್ಗಳನ್ನ ಹಾಕ್ರಿ. ಇಲ್ಲಿ ಕ್ವಶನ್ ನೋಡ್ರಿ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದಾನ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ ನೋಡ್ರಿ, ಸರಳ ಬಡ್ಡಿ ಮೇಲೆ ಕ್ವಶನ್ ಐತೆ. ಯಾವ್ದ್ರ ಮೇಲೆ ಐತೆ? ಸರಳ ಬಡ್ಡಿ ಮೇಲೆ. ಸರಿ, ಟೋಟಲ್ ಆಗಿ 40,000 ಅಸಲು ಮೊತ್ತವನ್ನ 10 ವರ್ಷಗಳವರೆಗೆ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಒಂದು ವೇಳೆ ವಾರ್ಷಿಕ ಬಡ್ಡಿ ದರವು 5% ಆಗಿದ್ದರೆ 10 ವರ್ಷಗಳ ನಂತರ ಸಿಗುವ ಮೊತ್ತ ಎಷ್ಟು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ ಏನೇನ್ ಕೊಟ್ಟಿದ್ದಾರೆ ನಮ್ಗೆ ಈಸಿಯಾಗಿ ಗೊತ್ತಿರಿ. ಸರಿ, 10 ವರ್ಷ ಅಂತಂದೈತೆ, ಇಲ್ಲೂ ಕೂಡ 10 ವರ್ಷ ಆದ ನಂತರ ಕೇಳಿದಾನೆ. ಅಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾನ್ರಿ? ಟಿ 10 ವರ್ಷ ಕೊಟ್ಟಿದ್ದಾನ್ರಿ ಸರ್. ಈಸಿಯಾಗಿ ಬರಿಬಹುದಾ? ಟಿ 10 ವರ್ಷ ಕೊಟ್ಟ. ಅದಾದ ನಂತರ ನೆಕ್ಸ್ಟ್ ವಾರ್ಷಿಕ ಬಡ್ಡಿ ದರ 5% ಐತ್ರಿ ಸರ್. ರೇಟ್ ರೀ, ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಅಂತಂದ್ ಹೇಳ್ತೀವ್ರಿ ಸರ್. 5% ಐತ್ರಿ, ಅದನ್ನು ಬರ್ಕೊಂಡ್ವಿ. ಅದಾದ ನಂತರ ಸರ್ ಇದು ಅಸಲು ಮೊತ್ತ ಅಂತ ಕೊಟ್ಟಿದ್ದಾನೆ. ಅಸಲು ಮೊತ್ತ ಅಂತಂದ್ ಹೇಳಿದ್ರೆ ಪಿ. ಅಸಲು ಮೊತ್ತ ಎಷ್ಟೈತಿ? ಪಿ ಅಂತ ಕೊಟ್ಟಿದ್ದಾನೆ. ಇದನ್ನ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ 40,000 ಕೊಟ್ಟಿದ್ದಾನೆ. ಹಂಗಾದ್ರೆ ಸರಳ ಬಡ್ಡಿ ಮಾಡ್ಲಾಗತ್ತ, ಸರಳ ಬಡ್ಡಿ ತರ ಕೊಟ್ಟಿರ್ತಾರ. ಟೋಟಲ್ ಮೊತ್ತ ಎಷ್ಟು? ಟೋಟಲ್ ನಂತರ ಸಿಗುವ ಮೊತ್ತವನ್ನ ಕೇಳಿದಾರೆ. ಇಲ್ಲಿ ಬಡ್ಡಿ ಎಷ್ಟಾಗೈತಿ ಅಂತ ಕೇಳಿಲ್ಲ. ಟೋಟಲ್ ಏನ್ ಕೇಳಿದಾನ ಅಂತಂದ್ ಹೇಳಿದ್ರೆ ಮೊತ್ತ ಕೇಳಿದಾನ. ಮೊತ್ತವನ್ನ ಕಂಡುಹಿಡಿಯೋ ಫಾರ್ಮುಲಾ ಏನಂತಂದ್ ಹೇಳಿದ್ರೆ ಅಸಲು ಪ್ಲಸ್ ಬಡ್ಡಿ. ಎಷ್ಟು ಬಡ್ಡಿ ಆಗೈತಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ನೀವೇನಂತಂದ್ ಹೇಳಿದ್ರೆ ಒಬ್ರಿಗೆ ಏನಂತಂದ್ ಹೇಳಿದ್ರೆ ಯಾರಿಗೋ ಸಾಲ ಕೊಟ್ಟಿದ್ರಿ. ಎಷ್ಟು ಸಾವಿರ ಸಾಲ ಕೊಟ್ಟಿದ್ದೀರಿ ಇವಾಗ? ಸರ್ 40,000 ಅವ್ನಿಗೆ ಸಾಲ ಕೊಟ್ಟಿದ್ದೀರಿ. ಎಷ್ಟು ವರ್ಷ? 10 ವರ್ಷ ಕೊಟ್ಟಿದ್ದೀರಿ, 5% ಬಡ್ಡಿ ದರದಾಗ. ಅವ್ನು ರಿಟರ್ನ್ ನಿಮಗೆ ಮೊತ್ತ ಎಷ್ಟು ಕೊಡ್ಬೇಕು? ಸರ್ ಬಡ್ಡಿನೂ ಕೊಡ್ಬೇಕಂತ, ಅದ್ರ ಜೊತೆಗೆ ಅಸಲು ಕೊಡ್ಬೇಕಲ್ಲ. ನಾವು ಮೊದಲು ಬಡ್ಡಿಯನ್ನ ಕಂಡುಹಿಡಿಯೋಣ. ಯಾವ ತರ ಕಂಡುಹಿಡಬೇಕು? ಬಡ್ಡಿ ಈಕ್ವಲ್ ಟು SI ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100 ಅಂತಂದೇಳಿ ನಮ್ದು ಫಾರ್ಮುಲಾ. ಈಗ ನೋಡ್ರಿ, SI ಎಷ್ಟಾಗತ್ತ? P ಎಷ್ಟೈತಿ? 40,000 ಆಯ್ತಾ. T ಎಷ್ಟೈತಿ? 10 ವರ್ಷ. ಅದಾದ ನಂತರ R ಎಷ್ಟೈತಿ? 5% ಡಿವೈಡೆಡ್ ಬೈ 100 ಅಂತ ಹೇಳ್ತೀವಿ. ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್. ಏನೇನು ಉಳಿತು? 4,000 ಇಂಟು 5 ಉಳಿತು. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 20,000 ಬಡ್ಡಿ ಆಯ್ತು. ಎಷ್ಟಾಯ್ತು? ಟೋಟಲ್ 20,000 ಬಡ್ಡಿ ಆಯ್ತು. 40,000ಕ್ಕೆ ಏನಂತಂದ ಹೇಳಿದ್ರೆ 10 ವರ್ಷ ಆದ ನಂತರ 20,000 ಬಡ್ಡಿ ಆಯ್ತು. ಟೋಟಲ್ ಅವ್ನು ಎಷ್ಟು ರಿಟರ್ನ್ ಕೊಡ್ಬೇಕು? ಸರ್ ನಮ್ಗೆ ಅಸಲು ಅಂತೂ ಕೊಡ್ಬೇಕಲ್ಲ. ಟೋಟಲ್ ಅಮೌಂಟ್ ಅನ್ನ ಕಂಡುಹಿಡಬೇಕಂದ್ರೆ ಅಸಲು ಪ್ಲಸ್ ಬಡ್ಡಿಯನ್ನ ಕೊಡ್ಬೇಕು. ಅಸಲು ಎಷ್ಟೈತಿ? 40,000 ರಿಟರ್ನ್ ಕೊಡ್ಲೇಬೇಕು. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಬಡ್ಡಿಯನ್ನು ಕೂಡ ಏನಂದ್ರೆ ಅವ್ನು ರಿಟರ್ನ್ ಕೊಡ್ಬೇಕು. ಅಂದ್ರೆ ಟೋಟಲ್ ಆಗಿ ಎಷ್ಟಾಗತ್ತೆ ನೋಡ್ರಿ. ಟೋಟಲ್ ಆಗಿ ಅವನು 60,000 ರೂಪಾಯಿ ಏನಂತಂದ ಹೇಳಿದ್ರೆ ರಿಟರ್ನ್ ಕೊಡ್ಬೇಕಾಗತ್ತ. ಸೇಮ್ ಹಂಗ ಮಾಡ್ತೀವಲ್ಲ ಡೇ ಟು ಡೇ ಲೈಫ್ ಅಲ್ಲಿ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಕಂಡುಹಿಡ್ಕೋಬೇಕಾಗತ್ತೆ. ಇನ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಾಯ್ತು? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದ್ರ ಜೊತೆಗೆ ಏನೇನ್ ಕೊಟ್ಟಿದ್ದಾನ ಅನ್ನೋದನ್ನ ಕೂಡ ಏನಂತಂದ ಹೇಳಿದ್ರೆ ನಾವು ಕಂಡುಹಿಡ್ಕೊಬೇಕು. ಸೊ ಏನ್ ಕೊಟ್ಟಿದ್ದಾನ? ರಾಮನು 5 ದಿನಗಳಲ್ಲಿ ಮಾಡುವ ಖರ್ಚುಗಳ ಸಂಖ್ಯೆ. ಖರ್ಚುಗಳ ಸರಾಸರಿ 180 ಆಗೈತಿ. ಇಲ್ಲಿ ನೋಡ್ರಿ, ನಾವು ಸರಾಸರಿಯನ್ನ ಏನಂತ ಬರಿತೀವಿ? ಸರಾಸರಿ ಈಕ್ವಲ್ ಟು ಟೋಟಲ್ ಮೊತ್ತ ಎಷ್ಟು ಬರುತ್ತ ಅದ, ಆಮೇಲೆ ಎಷ್ಟು ಸಂಖ್ಯೆ ಆಗೈತಿ ಅಂತಂದು ಹೇಳ್ತೀವಿ. ಟೋಟಲ್ ಎಷ್ಟು ಸಂಖ್ಯೆ ಅಂತಂದ ಹೇಳಿ, ಒಟ್ಟು ಸಂಖ್ಯೆಗಳೆಷ್ಟು, ಟೋಟಲ್ ಮೊತ್ತ ಎಷ್ಟು, ಇದು ನಮ್ದು ಸರಾಸರಿ. ಇದು ಸರಾಸರಿ. ಈಗ ಫಾರ್ ಎಕ್ಸಾಂಪಲ್ ವಯಸ್ಸು ಅಂತ ಬಂತು ಅಂತಂದ ಹೇಳಿದ್ರೆ, ಸರ್ ವಯಸ್ಸಿನ ಸರಾಸರಿ ಹೆಂಗ್ ಕಂಡು ಹಿಡಿತೀವಿ? ಟೋಟಲ್ ವಯಸ್ಸುಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಜನ ಇದಾರ.
ಎಷ್ಟು ಜನಗಳದ್ದು ವಯಸ್ಸನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇದನ್ನ ಈ ತರ ತಗೊಂತೀವಲ್ಲ, ಸೇಮ್ ಅದೇ ತರ ಖರ್ಚುಗಳ ಸರಾಸರಿ ಎಷ್ಟಾಗೈತಿ, 180 ಆಗೈತಿ. ನಾವ್ ಯಾವ ತರ ಬರ್ಕೋತೀವಿ ಸರ್, ಸರಾಸರಿನ ಕೊಟ್ಟಿದ್ದಾನೆ 180 ಆಗೈತ್ರಿ. ಟೋಟಲ್ ಎಷ್ಟ್ ಅಂತಂದ್ ಹೇಳಿದ್ರೆ ಖರ್ಚುಗಳ ಮೊತ್ತವನ್ನ ಏನಂತಂದ್ ಹೇಳಿದ್ರೆ ಅವ ಕೊಟ್ಟಿಲ್ರಿ, 5 ದಿನ ಅಂತ ಕೊಟ್ಟಿದ್ದಾನ್ರಿ. ಕೆಳಗಡೆ ಏನಂತಂದ್ ಹೇಳಿದ್ರೆ ದಿನಗಳೆಷ್ಟು, 5 ದಿನ. ಟೋಟಲ್ ಸರಾಸರಿ ಎಷ್ಟು, 180 ಕೊಟ್ಟಿದ್ದಾನ, 5 ದಿನ. ಟೋಟಲ್ ಖರ್ಚಿನ ಮೊತ್ತವನ್ನ ಕೊಟ್ಟಿಲ್ಲ. ಸೊ ಇಲ್ಲಿ ನಾವು ಟೋಟಲ್ ಖರ್ಚಿನ ಮೊತ್ತವನ್ನ ಎಷ್ಟು ದಿನಕ್ಕೆ ನಾವು ಕಂಡುಹಿಡಿಯಕತ್ತೀವಿ, ಇಲ್ಲಿ 5 ದಿನಕ್ಕೆ ಕಂಡುಹಿಡಿದ್ರೆ ನೋಡೋಣ. ಖರ್ಚಿನ ಮೊತ್ತ ಈಕ್ವಲ್ ಟು 180 ದಿನಕ್ಕೆ 180 ಅಂತಂದ್ ಹೇಳಿದ್ರೆ 5 ದಿನಕ್ಕೆ ಎಷ್ಟಾಗತ್ತೆ, 5 0 0 5 8 40 5 1 900 ರೂಪಾಯಿ. ಖರ್ಚಿನ ಮೊತ್ತ ಎಷ್ಟು ಟೋಟಲ್ ಆಗಿ, 900. ಈಗ ನಾವು ಹೇಳ್ತೀವಲ್ಲ ಸರ್ ಖರ್ಚಿನ ಮೊತ್ತ 5 ದಿನಕ್ಕೆ 900 ಐತಿ, ಸರಾಸರಿ ಕಂಡುಹಿಡಿಯಿರಿ ಅಂತಂದ್ ಹೇಳಿದ್ರೆ ಸಿಂಪಲ್ ಮಾಡ್ತೀವಿ. 900 ಟೋಟಲ್ ಖರ್ಚು ಡಿವೈಡೆಡ್ ಬೈ 5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 180 ಸರಾಸರಿ ಬರುತ್ತೆ ಅಂತಂದ್ ಹೇಳಿ. ಸೊ ನಾವು ಅದೇ ತರ ಅದನ್ನ ಉಲ್ಟಾ, ನಾವು ಖರ್ಚಿನ ಮೊತ್ತವನ್ನ ಕೊಟ್ಟಿಲ್ಲ, ಅದನ್ನ ಕಂಡು ಹಿಡ್ಕೊಂಡ್ವಿ ಈಗ. ಸೊ ಅದಾದ ನಂತರ ಒಂದು ವೇಳೆ 4 ದಿನಗಳಲ್ಲಿ, ಸೊ ಈ 5 ದಿನ ಒಳಗಡೆ ಏನಂತಂದ್ ಹೇಳಿದ್ರೆ 4 ದಿನ. ಸೊ ಇಲ್ಲಿ ಟೋಟಲ್ ಆಗಿ 4 ದಿನಗಳದ್ದು ಎಷ್ಟಾಗೈತಿ, 1ನೇ ದಿನ ಎಷ್ಟ್ ಮಾಡಿದಾನ, 120 ರೂಪಾಯಿ ಮಾಡಿದಾನ. ಸೊ 2ನೇ ದಿನ ಎಷ್ಟ್ ಮಾಡಿದಾನ, 160 ರೂಪಾಯಿ ಖರ್ಚು ಮಾಡಿದಾನ. 3ನೇ ದಿನ 40 ರೂಪಾಯಿ. 4ನೇ ದಿನ 190 ರೂಪಾಯಿ ಮಾಡಿದಾನೆ. ಸೊ 5ನೇ ದಿನ ಎಷ್ಟು ಖರ್ಚು ಮಾಡಿದ ಅಂತಂದ್ ಹೇಳಿ ಕಂಡುಹಿಡಿಬೇಕು. ಇವನ್ನೆಲ್ಲ ಕೂಡಿಸ್ಕೊಳ್ರಿ, ಎಷ್ಟಾಗತ್ತೆ, 0 0 ಬಂತು, 6 4 10 12 12 9 ಎಷ್ಟಾಗತ್ತ, 21 ಆಯ್ತು. 1 2 3 5 510 ರೂಪಾಯಿ ಏನಂತಂದ್ ಹೇಳಿದ್ರೆ 4 ದಿನದಾಗ ಖರ್ಚು ಮಾಡ್ದ. 4 ದಿನದಾಗ ಎಷ್ಟು ಖರ್ಚು ಮಾಡಿದಾನ, 510 ರೂಪಾಯಿ. ಎಲ್ಲಾನು ಕಂಡು ಹಿಡ್ಕೊಂಡ್ವಿ. ಇದು 5 ದಿನದ ಎಷ್ಟು ಖರ್ಚಾಗೈತಿ, 900 ಆಗೈತಿ. ನಾವು ಮೈನಸ್ ಮಾಡ್ಕೊಂಡ್ಬಿಡೋಣ. ಇದು 5 ದಿನದ ಖರ್ಚು, ಅದಾದ್ಮೇಲೆ 4 ದಿನದ ಎಷ್ಟಾಗೈತಿ, 510 ಆಗೈತಿ. ಮೈನಸ್ ಮಾಡ್ಕೊಂಡಿದ್ವಿ ಅಂತಂದ್ ಹೇಳಿದ್ರೆ ಲಾಸ್ಟ್ 5ನೇ ದಿನ ಎಷ್ಟಾಗೈತಿ ಅನ್ನೋದು ಗೊತ್ತಾಗ್ಬಿಡುತ್ತಲ್ಲ, ಮೈನಸ್ ಮಾಡ್ಕೊಳ್ರಿ. ಸೊ 0 0 ಹೋಯ್ತು, 10ರಾಗ 1 ಹೋದ್ರೆ ಎಷ್ಟು, 9 ಆಯ್ತು, 1 ಕೈಲ ಬರುತ್ತೆ. ಸೊ 9ರಾಗ 6 ಹೋದ್ರೆ 390 ರೂಪಾಯಿ. ಸೊ 5ನೇ ದಿನ ಏನಂತಂದ್ ಹೇಳಿದ್ರೆ 390 ರೂಪಾಯಿ ಖರ್ಚು ಮಾಡಿದಾನ. ಇದು 4 ದಿನಗಳದ್ದು, ಇದು 5ನೇ ದಿನ, ಎರಡೂ ಕೂಡ್ಸ್ರಿ ನಮಗ್ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 900 ಬರುತ್ತೆ. ಸೊ 399 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್. ಸೇಮ್ ಅದೇ ತರ ಇಲ್ಲಿ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ವರ್ಕ್ ಮೇಲೆ ಐತೆ. ವರ್ಕ್ ಮೇಲೆ ಆಲ್ರೆಡಿ ತುಂಬಾ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಓಪನ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಎಲ್ಲಾ ವಿಡಿಯೋಸ್ಗಳು. ಸರ್ ಓಪನ್ ಮಾಡಕ್ ಬರ್ತಿಲ್ಲ ಅಂತಂದ್ ಹೇಳಿದ್ರೆ ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಏನಾದ್ರೂ ಟೈಪ್ ಮಾಡ್ರಿ. ಇವಾಗ SSC ಹಿಂದಿ ಗ್ರಾಮರ್ ಕನ್ನಡ ಅಂತನೋ, ಸೊ ಇಲ್ಲ ಏನಾದ್ರು ನೋಡ್ರಿ, ಇಲ್ಲಿ ನನ್ ಬರ್ತಾ ಇಲ್ಲ. SSC GD ಕನ್ನಡ ಅಂತಂದ್ ಹೇಳಿ ಟೈಪ್ ಮಾಡ್ರಿ. ಸೊ ಇಲ್ಲಿ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಕೆಳಗಡೆ ವಿಡಿಯೋಸ್ಗಳು ಬರ್ತಾವ, ಇಲ್ಲಿದೆ ನೋಡ್ರಿ. ಸೊ ಇಲ್ಲಿಂದ ಬಂತು ಮಲ್ಲಿಕಾರ್ಜುನ್ ಕಿಲೆದರ್ ಅಂತಂದ್ ಹೇಳಿ. ಯಾವ್ದಾದ್ರು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಕೆಳಗಡೆ ಇಲ್ಲಿ ಮೋರ್ ಅಂತ ಇದೆ ನೋಡ್ರಿ, ಇದ್ರ ಮೇಲೆ ಮಾಡ್ರಿ. ಸೊ ಕೆಳಗಡೆ ನಿಮ್ಗೆ ಎಲ್ಲಾ ಕ್ಲಾಸಸ್ಗಳು, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋ ಲಿಂಕ್ಗಳು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಾ ವಿಡಿಯೋಸ್ಗಳು ಓಪನ್ ಆಗ್ತಾವ. ರೀಸನಿಂಗ್ ವಿಡಿಯೋಸ್ಗಳು, ಮ್ಯಾಥಮೆಟಿಕ್ಸ್ ವಿಡಿಯೋಸ್ಗಳು. ಸೊ ಪ್ರತಿಯೊಂದು ವಿಡಿಯೋದ್ರ ಕೆಳಗಡೆ ಈ ತರ ಇರ್ತಾವ, ನೀವು ಓಪನ್ ಮಾಡಿ ಏನಂತಂದ್ ಹೇಳಿದ್ರೆ ನೋಡ್ಬಹುದು. ನೆಕ್ಸ್ಟ್ ನಾವು ನೋಡೋಣ ನೋಡ್ರಿ, ಇದು ಟಾಪಿಕ್ ಯಾವ್ದ ಮೇಲೆ ಅಂತಂದ್ ಹೇಳಿದ್ರೆ ವರ್ಕ್ ಮೇಲೆ ಬಿಟ್ಟಿದ್ದಾರೆ. ವರ್ಕ್ ಮೇಲೆ ಈಸಿ ಆಗೈತೆ, ಚೆಕ್ ಮಾಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಇದು ವರ್ಕ್ ಮೇಲೆ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಯಾವ ತರ ಮಾಡ್ಬೇಕು ಅಂತಂದ್ ಹೇಳಿ, ಈಸಿ ಮೆಥಡ್ ಅಲ್ಲೇ ಹೇಳಿದ್ದೀನಿ. ಸೊ ಇವಾಗ ನಾವು ಅದನ್ನೇ ಚೆಕ್ ಮಾಡೋಣ. ಅಮನ್ ಅವರು ಒಬ್ಬರೇ ಪ್ರತಿದಿನ 4 ಗಂಟೆ ಕೆಲಸ ಮಾಡಿ ಒಂದ್ ಕೆಲಸವನ್ನ 7 ದಿನದಲ್ಲಿ ಮುಗಿಸ್ತಾರೆ. ಯಾವ ತರ ಬರ್ಕೋಬೇಕು, ಅಮನ್ ಅಂತಂದ್ ಹೇಳಿ ಬರ್ಕೊಬೇಕು. ಸೊ ಡೈಲಿ 4 ಗಂಟೆ, ಎಷ್ಟ್ ದಿನ, 7 ದಿನ ಕೆಲಸ ಮಾಡ್ತಾರೆ ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಗೀತಾ ಅವರು ಅವರೊಬ್ಬರೇ ಪ್ರತಿದಿನ 7 ಗಂಟೆ ಕೆಲಸ ಮಾಡಿ ಅದೇ ಕೆಲಸವನ್ನ 2 ದಿನದಲ್ಲಿ ಮುಗಿಸ್ತಾರೆ. ಗೀತಾ 7 ಗಂಟೆ ಕೆಲಸ ಮಾಡಿ 2 ದಿನದಲ್ಲಿ ಮುಗಿಸ್ತಾರೆ. ಕ್ಲಿಯರ್. ಅದಾದ ನಂತರ ಅವರು ಒಟ್ಟಾಗಿ ಅದೇ ಕೆಲಸವನ್ನ 7 ದಿನದಲ್ಲಿ ಪೂರ್ಣಗೊಳಿಸಬೇಕಾದ್ರೆ ಪ್ರತಿದಿನಕ್ಕೆ ಎಷ್ಟು ಗಂಟೆ ಮಾಡ್ಬೇಕು ಅಂತಂದೇಳಿ. ಇದು ನಾರ್ಮಲ್ ಆಗಿ ಒಂದೊಂದ್ ಕಡೆ ಏನಂತಂದ್ ಹೇಳಿ ಈ ತರ ಕೇಳ್ತಾರೆ. ಇವಾಗ ಏನ್ ಮಾಡ್ಬೇಕು, ಸೊ ಇದನ್ನೆರಡು ಗುಣಿಸ್ರಿ. ಸೊ 4 ಗಂಟೆ ಒಂದ್ ದಿನಕ್ಕೆ ಮಾಡ್ತಾರ ಅಂತಂದ್ ಹೇಳಿದ್ರೆ 7 ದಿನಕ್ಕೆ ಎಷ್ಟು ಮಾಡ್ತಾರ, 28 ಗಂಟೆ ಅಲ್ಲ, 7 4 28 ಗಂಟೆ ಆಯ್ತು. ಎಲ್ಲಾನು ಗಂಟೆ ಒಳಗೆ ಕನ್ವರ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇದು ಎಷ್ಟಾಯ್ತು, 7 14 ಗಂಟೆ ಆಯ್ತು. ಕ್ಲಿಯರ್. ಸೊ ಇದು ನಮಗ್ ಬೇಡ. ಇನ್ 28 ಗಂಟೆ 14 ಐತಲ್ಲ, ಇದನ್ನ ಲಸ ತಕೋಬೇಕು. 28 14 ನಮ್ಗೇನಂತಂದ್ ಹೇಳಿದ್ರೆ ಒಟ್ಟು ಕೆಲಸ ಬರುತ್ತೆ. 2 1 2 4 2 7 14. ನೆಕ್ಸ್ಟ್ 7 2 14 7 1 7 2 14 14 2 28. ಟೋಟಲ್ 28 ಏನಂತಂದ್ ಹೇಳಿದ್ರೆ ನಮ್ದು ಲಸ ಬರುತ್ತೆ. ಇದು ಟೋಟಲ್ ವರ್ಕ್ ಆಯ್ತು. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ನೆಕ್ಸ್ಟ್ ನಮ್ದು ಸ್ಟೆಪ್ ಸೇಮ್ ಅದೇ. ಇದನ್ನ ಬಿಟ್ಬಿಡ್ಬೇಕು, ಇದನ್ನ ಕೆಳಗಡೆ ಗಂಟೆಗಳನ್ನಷ್ಟೇ. ಸೊ ಗಂಟೆಗಳನ್ನ ಯೂಸ್ ಮಾಡ್ಕೊಂಡು ಯೂನಿಟ್ ವರ್ಕ್ ಅನ್ನ ಕಂಡುಹಿಡ್ಕೋಬೇಕು. ಯೂನಿಟ್ ವರ್ಕ್ ಹೆಂಗ್ ಕಂಡುಹಿಡ್ತೀರಿ, ಟೋಟಲ್ ಕೆಲಸ ಡಿವೈಡೆಡ್ ಬೈ ಟೋಟಲ್ ಗಂಟೆ. 28 ಡಿವೈಡೆಡ್ ಬೈ 28 ಅಂತಂದ್ ಹೇಳಿದ್ರೆ 1 ಯೂನಿಟ್ ಆಯ್ತು.
ಇಲ್ಲಿ ನೋಡ್ರಿ 28 ಡಿವೈಡೆಡ್ ಬೈ 14 ಗಂಟೆ, 14 ಒಂದ್ಲೆ 14 ಎರಡ್ಲೆ 2 ಯೂನಿಟ್ ಕೆಲಸ ಮಾಡ್ದ. ಇವ ದಿನಕ್ಕೆ 1 ಯೂನಿಟ್ ಕೆಲಸ ಮಾಡ್ತಾನೆ, ಇದು 2 ಯೂನಿಟ್ ಕೆಲಸ ಮಾಡ್ದಂಗ ದಿನಕ್ಕೆ. ಸೊ ಇವಾಗ ನಾವು ನೋಡ್ಕೋಬೇಕು ಟೋಟಲ್ ಕೆಲಸ ಎಷ್ಟೈತಿ. ಈಗ ಏನ್ ಕೇಳಿದಾನ ಅವನು, ಇಬ್ರು ಸೇರ್ಬಿಟ್ಟು ಅವರು ಒಟ್ಟಾಗಿ ಅದೇ ಕೆಲಸವನ್ನ ಕೇಳಿದಾರೆ ಈ 7 ದಿನ ಬಿಡ್ರಿ. ಸೊ ಒಟ್ಟಾಗಿ ಕೆಲಸ ಮಾಡಿದ್ರ ಎಷ್ಟು ಅವರ್ ತಗೊಂತಾರ ನೋಡೋಣ. ಸೊ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಕೆಲಸ. ಟೋಟಲ್ ಯೂನಿಟ್ ಕೆಲಸ ಎಷ್ಟಾಯ್ತು, ಇಬ್ರದ್ದು ಜನ ಸೇರಿದ್ರೆ 3 ಯೂನಿಟ್. ಟೋಟಲ್ ವರ್ಕ್ ಎಷ್ಟೈತಿ 28 ಡಿವೈಡೆಡ್ ಬೈ 3 ಆಯ್ತು. ಬಟ್ ಆದ್ರೆ ಇದು 3 ಏನಾಯ್ತಲ್ಲ, ಒಂದ್ ದಿನಕ್ಕೆ ಯೂನಿಟ್ ಕೆಲಸ ಮಾಡ್ತಾರ. ನಾವೇನ್ ಮಾಡ್ಬೇಕು, 7 ದಿನ ಕೆಲಸ ಮಾಡಾರ, ಇಂಟು 7 ಮಾಡ್ರಿ. 7 ಒಂದ್ಲೆ 7 ನಾಲ್ಕಲೆ ಅಂದ್ರೆ 4 ಡಿವೈಡೆಡ್ ಬೈ 3 ಏನಂತಂದ್ ಹೇಳಿದ್ರೆ ನಮ್ದು ಏನಾಗತ್ತ, ಅವರ್ ಕೆಲಸ ಮಾಡ್ಬೇಕಾಗತ್ತ. ಕ್ಲಿಯರ್. ಈ ತರ ಏನಂತಂದ್ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ. 4/3 ಅವರ್ಸ್ ಆಗತ್ತೆ. ಇಲ್ಲಿ ಅವರ್ ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು, ಅವರ್ ಕೊಡ್ಲಿಲ್ಲ ಅಂದ್ರೆ 7 ದಿನ, ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಕೊಟ್ಟಿರ್ತಾರ ಅದನ್ನ 2 ದಿನ ಮಾಡ್ಕೊಂಡು ಲಸ ತಕೊಂಡು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಅವರ್ ಕೊಟ್ಟ ಅಂತಂದ್ ಹೇಳಿದ್ರೆ ಇಂಟು ಮಾಡ್ಕೊಡ್ರಿ. ಯಾವಾಗ್ಲೂ ದಿನ ಏನಂತಂದ್ ಹೇಳಿದ್ರೆ ಕೆಳಗಡೆನೆ ಬರುತ್ತೆ. ದಿನಗಳೇನಂತಂದ್ ಹೇಳಿದ್ರೆ ಯಾವಾಗ್ಲೂ ಕೆಳಗಡೆನೆ ಬರುತ್ತೆ, ನೆನ್ಪಿಡು. ನೆಕ್ಸ್ಟ್ ಅದೇ ತರ ನೋಡ್ರಿ, ಒಂದು ಕೈ ಗಡಿಯಾರದ ಮಾರಾಟ ಬೆಲೆ. ಒಂದು ಕೈ ಗಡಿಯಾರ ಐತೆ. ಸೊ ಇದ್ರದ್ದು ಮಾರಾಟ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, 6,912 ಐತೆ. ಸೊ ಅದಾದ ನಂತರ ಅವ್ರಿಗೆ ನಷ್ಟ ಆಗೈತೆ. ನಷ್ಟ ಎಷ್ಟಾಗೈತಿ, 28% ನಷ್ಟ ಆಗೈತೆ. ಹಂಗಾದ್ರೆ ಕೈ ಗಡಿಯಾರದ ಅಸಲು ಬೆಲೆ, ಕಾಸ್ಟ್ ಪ್ರೈಸ್ ಎಷ್ಟು ಅಂತಂದ್ ಹೇಳಿ ಕರೆದಿದ್ದಾರೆ. ಅದನ್ನೇನಂತಂದ್ ಹೇಳಿದ್ರೆ ಇವಾಗ ನಾವು ಚೆಕ್ ಮಾಡ್ಕೋಬೇಕು. ಈ ತರ ಕೊಟ್ಟಾಗ ನಾ ಏನ್ ಹೇಳಿದೀನಿ, ಡೈರೆಕ್ಟ್ ಆಗಿ ಹೇಳಿದಿನಲ್ಲ, ಪರ್ಸೆಂಟೇಜ್ ಈಕ್ವಲ್ ಟು SP ಡಿವೈಡೆಡ್ ಬೈ CP ಅನ್ನೋದು ಏನಂತಂದ್ ಹೇಳಿದ್ರೆ ಫಾರ್ಮುಲಾ ಬರುತ್ತೆ. ಈಗ ಲಾಸ್ ಆಗೈತೆ ಅಂತಂದ್ ಹೇಳಿದ್ರೆ ಅದನ್ನೇನ್ ಮಾಡ್ಬೇಕು, 100 ಒಳಗಡೆ ಎಷ್ಟು ಕೊಟ್ಟಿದಾರೆ ಅದ್ ಮೈನಸ್ ಮಾಡ್ಕೋಬೇಕು. 100 ಒಳಗಡೆ -28 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಮ್ಗ. ಸೊ 100 ಒಳಗಡೆ -28 ಮಾಡಿದ್ರೆ ನೋಡ್ರಿ, ಮಾಡ್ರಿ 100 -28 ಮಾಡ್ರಿ, ಇದು 2 ಆಯ್ತು. ಅದಾದ ನಂತರ ನೆಕ್ಸ್ಟ್ ಇದು ಎಷ್ಟಾಗತ್ತೆ ನೋಡ್ರಿ, ಇಲ್ಲೊಂದ್ ಕೈಲಾ ಬರುತ್ತೆ, 10 3 ಹೋದ್ರೆ 7. ಸೊ 72% ಆಯ್ತು. ಇದನ್ನ ಹೆಂಗ್ ಬರ್ಕೊಂತೀವಿ, 72% ಅನ್ನ 72 ಡಿವೈಡೆಡ್ ಬೈ 100 ಅಂತಂದೇಳಿ. SP ವ್ಯಾಲ್ಯೂ ಎಷ್ಟು ಕೊಟ್ಟಿದಾನ, 6,912. ನಾವೇನ್ ಕಂಡಿಡ್ಬೇಕು, CP ವ್ಯಾಲ್ಯೂನ ಕಂಡಿಡ್ಕೋಬೇಕು. ಸೊ ಈಸಿ ಆಯ್ತಾ, ಮಾಡ್ರಿ ನೋಡೋಣ. CP ಆ ಕಡೆ ಹೋಗುತ್ತೆ, 6912. ಅದಾದ ನಂತರ ಇದು 72 ಕೆಳಗಡೆ ಬರುತ್ತೆ, 72 ಕೆಳಗಡೆ ಬಂತು, ಈ 100 ಮೇಲ್ಗಡೆ ಹೋಗುತ್ತೆ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನಾವೇನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ರಿ ನೋಡೋಣ. ಸೊ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ, ಇದು 8 9 72, ಇದು 8 8 64, ಇದು 51 ಆಯ್ತು. 5 ಉಳಿತು, 51 ಆಯ್ತು. 8 6 48. ಸೊ 48, 51 3 ಕಳೆದ್ರೆ ಏನ್ ನೋಡ್ರಿ, 51 48 ಕಳೆದ್ರೆ 3 ಆಯ್ತು, 30. 8 4 32. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ರಿ. ನೆಕ್ಸ್ಟ್ 864 ಐತೆ. ನೆಕ್ಸ್ಟ್ ಯಾವ್ದ್ರಿಂದ ಹೋಗುತ್ತೆ, 9ರಿಂದ ಹೋಗುತ್ತೆ ನೋಡ್ರಿ. 9 9 81. ಸೊ 5 ಉಳಿತು, 54 ಆಯ್ತು. 9 6 54. ಇನ್ನೇನು ಉಳಿತು, 96 ಇಂಟು 100 ಉಳಿತು. ಅಂದ್ರೆ 9600 ಏನಾಗತ್ತಂದ್ರ ನಮ್ದು ಆನ್ಸರ್ ಆಗತ್ತ. ಜಸ್ಟ್ ನಮ್ದು ಇದನ್ನ ಬರ್ಕೊಂಡ್ರೆ ಸಾಕು. ಸೊ ಉಳಿದಿದ್ದೆಲ್ಲ ಆಟೋಮೆಟಿಕ್ ಆಗಿ ಏನಂತಂದ್ ಹೇಳಿದ್ರೆ ಆರಾಮಾಗಿ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ತರ ಐತ್ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದಾನ, A:B ಎಷ್ಟು ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 5:6 ಅಂತ ಕೊಟ್ಟಿದಾನ. ನೆಕ್ಸ್ಟ್ B:C ಎಷ್ಟು ಕೊಟ್ಟಿದಾನ, 2:3 ಕೊಟ್ಟಿದಾನ. ಹಂಗಾದ್ರ A:B:C ಎಷ್ಟ್ ಆಗತ್ತಂತಂದೇಳಿ ಕೆಲವೊಂದ್ ಜನ ಥಿಂಕ್ ಮಾಡ್ತಾರಿ, ಬಾಳ್ ಕೆಟ್ಟ ಐತೆ ಅಂತಂದೇಳಿ. ಏನಿಲ್ಲ, ಇವೇನೈತಲ್ಲ B ಏನೈತಲ್ಲ, ನಮ್ಗೆ ABC ಬೇಕು, ಇಲ್ಲಿ AB ಕೊಟ್ಟಿದಾನ, BC ಕೊಟ್ಟಿದಾನ. B ಏನಂತಂದ್ ಹೇಳಿದ್ರೆ ಸೇಮ್ ಆಗ್ಬೇಕು. ಇದು 6 ಐತಿ, ಇದು 2 ಐತಿ. ಹೆಂಗ್ ಸೇಮ್ ಮಾಡ್ತೀರಿ ಸರ್, ಇದಕ್ಕ ಇಂಟು 2 ಮಾಡ್ರಿ, ಇದು 12 ಆಗತ್ರಿ. ಸೊ ಇದಕ್ಕೆ ಏನ್ ಮಾಡ್ರಿ, ಇಂಟು 6 ಮಾಡ್ರಿ, ಇದಕ್ಕೆ ಎಷ್ಟಾಗತ್ತೆ, 2 6 12, ಇದು 12 ಆಗತ್ತೆ ಅಲ್ಲ. ಇದು ಕಷ್ಟ ಮಾಡಂಗಿಲ್ಲ, ಇದು ಇದಕ್ಕೆ ಸಂಬಂಧ, ಇದು ಇದಕ್ಕೆ ಸಂಬಂಧ. ಇಲ್ಲಿ ಇಂಟು 2 ಒಂದಕ್ಕ ಮಾಡಂಗಿಲ್ಲ, ಇದಕ್ಕೂ ಇಂಟು 2 ಮಾಡ್ಕೋಬೇಕು. ಹಂಗಾದ್ರೆ 2 5 10 ಆಯ್ತು. ಸೊ ಇದಕ್ಕೆ ಇಂಟು 6 ಮಾಡಿದಾರಲ್ಲ, ಇದಕ್ಕೂ ಇಂಟು 6 ಮಾಡ್ಕೊಬೇಕು. ಇದೆಷ್ಟಾಯ್ತು, 6 3 18 ಆಯ್ತು. ಸೊ ಇವೆರಡು ಕೂಡಿ ಸೇಮ್ ಬರ್ಕೋಬಹುದಾ, 10. ಸೊ B ಎಷ್ಟೈತಿ, 12 ಐತಿ. ಅದಾದ ನಂತರ ಇದು 18 ಆಗತ್ತೆ. ಕ್ಲಿಯರ್ ಎಲ್ರಿಗೂ. ಸೊ ಇವಾಗ 10 12 18. ಸರ್ ನೋಡ್ರಿ, ಇವೆಲ್ಲ ಸಮಸಂಖ್ಯೆ ಅದಾವ್ರಿ, 2ರಿಂದ ಡಿವೈಡ್ ಆಗ್ತಾವ. 2 5 10 ರೀ, ಇದು 2 6 12 ರೀ, ಇದು 2 9 18. 5:6:9 ಆನ್ಸರ್ ಐತೆ ನೋಡ್ರಿ. ಎಸ್ ಐತೆ, ನಮ್ದು ಆನ್ಸರ್ ಅದು ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದಾನ ಅದನ್ನಷ್ಟ ಬರ್ಕೋಬೇಕು. ಒಂದು ಟ್ರಕ್ ಐತಿ, 20 ಕಿಲೋಮೀಟರ್ ದೂರವನ್ನ ಚಲಿಸೈತಿ. ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ 20 ಕಿಲೋಮೀಟರ್ ದೂರವನ್ನ ಚಲಿಸೈತಿ. ಎಷ್ಟ್ ನಿಮಿಷನಾಗ, 30 ನಿಮಿಷನಾಗ. ಎಷ್ಟ್ ನಿಮಿಷ, 30 ನಿಮಿಷ. ಸದಾದ ನಂತರ ಒಂದು ವೇಳೆ ಅದರ ವೇಗವನ್ನ 15 km/h ನಷ್ಟು ಕಡಿಮೆ ಮಾಡಿದ್ರೆ ಅಷ್ಟೇ ದೂರವನ್ನ ಕ್ರಮಿಸೋಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದೇಳಿ. ಸರ್ ಮೊದ್ಲು ಏನಂತಂದ್ ಹೇಳಿದ್ರೆ 20 ಕಿಲೋಮೀಟರ್ ಎಷ್ಟು ನಿಮಿಷನಾಗ ಹೋಗೈತಿ, 30 ನಿಮಿಷನಾಗ ಹೋಗೈತೆ.
ಇಲ್ಲಿ ನಮಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾನ್ರಿ, ಇಲ್ಲಿ ಟೈಮ್ ಐತ್ರಿ. ಇದನ್ನ ನಾವ್ ಹಿಂಗ ಏನ್ ಕಂಡು ಹಿಡಿಬೇಕು, ಎಷ್ಟು ಸ್ಪೀಡ್ನಾಗ ಹೋಗಿತ್ತು ಮೊದಲು ಕಂಡು ಹಿಡಿಬೇಕ್ರಿ. ಸ್ಪೀಡ್ ಕಂಡು ಹಿಡ್ಕೊಂಡು ನೆಕ್ಸ್ಟ್ ಆಮೇಲೆ ಅದ್ರೊಳಗೆ 15 ಕಿಲೋಮೀಟರ್ ಕಮ್ಮಿ ಮಾಡ್ಬೇಕು. ಅವಾಗ ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ರೆ ನಮ್ಗೆ ಎಷ್ಟು ನಿಮಿಷ ಅಂತ ಗೊತ್ತಾಗುತ್ತೆ. ಈಗ ಫಸ್ಟ್ 20 ಕಿಲೋಮೀಟರ್ ಐತಿ, ಇದು ನಿಮಿಷನಾಗ ಐತಿ. ಕಿಲೋಮೀಟರ್ ಐತಿ, ಇದು ನಿಮಿಷನಾಗ ಐತಿ. ಇದನ್ನ ಏನ್ ಮಾಡ್ಕೋಬೇಕು, ಅವರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಟೈಮ್ನ. ಇದು 30 ನಿಮಿಷನ ಅವರಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು, ನಿಮಿಷ ಐತೆ ಡಿವೈಡೆಡ್ ಬೈ 60 ಮಾಡ್ರಿ. ಸೊ ನಮ್ಗೆ ಏನಾಗುತ್ತೆ, ಅವರಲ್ಲಿ ಬರುತ್ತೆ 1/2. 30 ನಿಮಿಷ ಅಂದ್ರೆ ಏನು, ಅರ್ಧ ಅವರು ಅಲ್ಲ. ಸೊ 1/2 ಅವರ್ಸ್ ಆಯ್ತು. 1/2 ಅವರ್ ಅಂತಂದ್ ಹೇಳಿ ಬರ್ಕೊಂಡ್ವಿ. ಸೊ ಈಗ ನೋಡ್ರಿ ಸ್ಪೀಡ್ ಕಂಡಿಡ್ರಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟೈತಿ, 20 ಐತಿ. ಟೈಮ್ ಎಷ್ಟು, 1/2. ಈ ಡಿವೈಡೆಡ್ ಬೈ 2 ನ ಇಂಟು 2 ಮಾಡ್ಬಿಟ್ರಿ ಮೇಲ್ಗಡೆ. ಎಷ್ಟಾಯ್ತು, 40 ಕಿಲೋಮೀಟರ್ ಪರ್ ಅವರ್ ಏನಂತಂದ ಹೇಳಿದ್ರೆ ಸ್ಪೀಡ್ ಆಯ್ತು. ಇದು ಫಸ್ಟ್ ಹೋಗುವಾಗ. ಬಟ್ ಅದ ನೆಕ್ಸ್ಟ್ ಕಂಡೀಷನ್ ಏನ್ ಹೇಳ್ತಾನ ಸರ್, 15 ಕಿಲೋಮೀಟರ್ ಪರ್ ಅವರ್ ನ ಕಡಿಮೆ ಮಾಡ್ಬೇಕು. 15 ಕಿಲೋಮೀಟರ್ ಪರ್ ಅವರ್ ನ ಕಡಿಮೆ ಮಾಡಿದ್ರೊಳಗ ಎಷ್ಟು ಉಳಿತೈತೆ ಸರ್, 25. ಸ್ಪೀಡ್ ಏನಾಗತ್ತ ಅಂತಂದ ಹೇಳಿದ್ರೆ 25 ಕಿಲೋಮೀಟರ್ ಪರ್ ಅವರ್ ಆಗತ್ತ ಹೊಸ ಸ್ಪೀಡು. ಡಿಸ್ಟೆನ್ಸ್ ಎಷ್ಟು ಸರ್, ಸೇಮ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 20 ಕಿಲೋಮೀಟರ್. ಟೈಮ್ ಕಂಡಿಡಿರಿ ಇವಾಗ. ಟೈಮ್ ಈಕ್ವಲ್ ಟು ಸೇಮ್, ಎಸ್ ಟಿ ಆ ಕಡೆ ಹೋಗುತ್ತೆ, ಎಸ್ ಕೆಳಗಡೆ ಬರುತ್ತೆ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ನೋಡ್ರಿ ಟೈಮ್ ಕಂಡು ಹಿಡ್ಕೊಳ್ಳೋಣ. ಡಿಸ್ಟೆನ್ಸ್ ಎಷ್ಟೈತಿ, 20 ಐತಿ. ಅದಾದ ನಂತರ ಸ್ಪೀಡ್ ಎಷ್ಟೈತ್ರಿ, 25 ಐತ್ರಿ. ಸೊ 5×4 20, 5×5 25. ಸೊ 4/5 ಅವರ್ಸ್ ಆಯ್ತು. ಬಟ್ ಅದ್ರ ಇಲ್ಲಿ ಏನ್ ಕೊಟ್ಟಿದ್ದಾನೆ ಸರ್, ನಿಮಿಷ ಒಳಗೆ ಕೊಟ್ಟಿದ್ದಾನೆ. ಅವರನ್ನ ನಿಮಿಷ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನು, 4/5 × 60 ಮಿನಿಟ್ಸ್ ಆಗುತ್ತೆ. 1 ಅವರ್ ಅಂದ್ರೆ 60 ಮಿನಿಟ್ಸ್ ಅಲ್ಲ. ಈಗ ನೋಡ್ರಿ 5×1 5, 12 12×4 48 ನಿಮಿಷ ಏನಂತಂದ್ರೆ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನೋಡ್ರಿ 1 ಗಂಟೆ ಅಂತಂದೈತೆ, ಇದನ್ನ ನಿಮಿಷಲ್ ಕನ್ವರ್ಟ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು, ಇಂಟು 60 ಮಾಡ್ಕೋಬೇಕು. ಇದು ಅವರ್ ಅಲ್ಲಿ ಐತೆ, ಇದನ್ನ ನಿಮಿಷಲ್ ಕನ್ವರ್ಟ್ ಮಾಡ್ಕೊಂಡ್ಬಂದ್ರೆ ಇಂಟು 60 ಮಾಡಿದ್ವಿ. ಸರ್ ಈಗ ನಿಮಿಷದಲ್ಲಿ ಐತೆ, ಅದನ್ನ ನಾವು ಅವರಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಸರ್, ಅದನ್ನ ಅವರಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಏನ್ ಕೊಟ್ಟಿರ್ತಲ್ಲ ಅದು ಡಿವೈಡೆಡ್ ಬೈ 60 ಮಾಡ್ಕೊಬೇಕು. ಸೊ ಅವಾಗ ಏನಾಗತ್ತೆ, ಅದು ಅವರಲ್ಲಿ ಕನ್ವರ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ನೆಕ್ಸ್ಟ್ ಇದೇ ತರ ಕ್ವಶನ್ಸ್ ಗಳು ನಿಮ್ಗೆ ಇನ್ನೂ ಡಿಸ್ಕಷನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ರಿಗೂ ಶೇರ್ ಮಾಡ್ಬೇಕು. ಶೇರ್ ಮಾಡಿ 2000 ವ್ಯೂಸ್ ಮೇಲೆ ಆಯ್ತು ಅಂತಂದ್ ಹೇಳಿದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಜೈ ಹಿಂದ್.